ಅವೆಲ್ಲ ತೆಗಿಬೇಕು ಸರ್ ಪೇಪರ್ దాంట్లో రెండు మీటర్లు అంటావు కదా చూపిస్తూ రారా ఈ రారా ఇంత ఉండే చూపిరా నువ్వు 6:30 పెట్టరా చెప్పు ఏడుందో చెప్పురా ಅಂತ ಅವ್ರು ಹೇಳ್ತಾ ಇದ್ದಾರೆ. ಇದು ಯಾವ ಥರ ಆಗಿದೆ ನಮಗೂ ಗೊತ್ತಿಲ್ಲ. ಇದು 6 ಲಕ್ಷಕ್ಕಿಂತ ಇದೆ ಸರ್. 5,99,000 ತಮ್ಮನ್ನು ಕಾಮಗಾರಿಗಳು ಎಲ್ಲ ರೀತಿಯಲ್ಲಿ ನಡೆದಿರೋದದ್ದು ಸರಿಯಾಗಿ ನಡೆದಿಲ್ಲ ಅಂತ ನಾಗವೇನಹಳ್ಳಿ ಮತ್ತು ಬಳವನಹಳ್ಳಿ ಮತ್ತು ಜಂಗಮನಹಳ್ಳಿದು ಕಾಮಗಾರಿಗಳು ಸರಿಯಾಗಿ ನಡೆದಿಲ್ಲ ಅಂತ ಕಂಪ್ಲೇಂಟ್ ಕೊಟ್ಟಿದ್ದು. ಅದ್ರ ಬಗ್ಗೆ ಯಾರು ಸರ್ ಕಂಪ್ಲೇಂಟ್ ದೂರದವರು? ಬ್ರಹ್ಮಾನಂದ ರೆಡ್ಡಿ ಸರ್. ನೀವು ಬಂದಿರೋದು ನಿಮ್ಮ ಹೆಸರು? ಓಂಬಡ್ಸ್ಮನ್ ಕೋಲಾರ. ನಾವು ಇಲ್ಲೆಲ್ಲ ಇದು ಪರಿಶೀಲನೆ ಮಾಡ್ತಾ ಇದ್ದೀವಿ. ಪರಿಶೀಲನೆ ಮಾಡಿ ಏನು ಕ್ರಮ ತಗೊಳ್ತೀವಿ ಸರ್. ಅದೇ ಅಲ್ಲಿ ಏನು ನ್ಯೂನತೆ ಇದೆ ಅದ್ರ ಬಗ್ಗೆ ನೀವು ಸಿಇಒ ಬರ್ದಿ ಕೊಡ್ತೀರಾ? ಯಾವಾಗ ಕೊಡ್ತೀವಿ ಸರ್? ಅದು ಇನ್ನೂ ಇದೆ, ಜಾಸ್ತಿ ಇದೆ. ಇವತ್ತು ಒಂದೇ ದಿನ ಇನ್ಫೆಕ್ಷನ್ ಇನ್ನ ಇಲ್ಲ ಎಷ್ಟು ವರ್ಕ್ ಸರ್? ಎಷ್ಟು ವರ್ಕ್? 31 ವರ್ಕ್. ಅಮೌಂಟ್ ಎಷ್ಟು ಬರುತ್ತೆ ಅವ್ರ ಪ್ರಕಾರವಾಗಿ? ಇಲ್ಲ 31 ವರ್ಕ್ದು ಎಷ್ಟು ಅಮೌಂಟು ಅದು ಕೊಟ್ಟಿಲ್ವಾ? ಟೋಟಲ್ ಪಂಚಾಯತ್ ಇದ ಬರೀ 1-2 ಗ್ರಾಮ ಮಾತ್ರ. 31 ವರ್ಗೂ ಒಂದೇ ಪಂಚಾಯತ್ ಇದೆ ಸರ್. ಕೇಸಂಬಲ್ ಅದನ್ನ ಅಮೌಂಟ್ ಏನು ಇಲ್ಲ. ಇಷ್ಟು ಅಮೌಂಟ್ ಅದೇ ನಾನು ತೋರಿಸ್ತೀನಿ ಅವತ್ತು. ಅಣ್ಣ ಅವತ್ತು ಸೆಟ್ಲ್ಮೆಂಟ್ ಕರೆದಿದ್ದ ದಿವಸ ನಾನು ಹೇಳಿದ್ದೀನಿ, ನೀವೇನು ಅಗ್ರಹಣೆ ಮಾಡಿದ್ದೀರಾ, ನಮ್ಮ ಊರಲ್ಲಿ 4 ಜನಕ್ಕೆ ಮನೆ ಮೆಟೀರಿಯಲ್ ಕೊಡಿ, ನಾನು ಮನೆ ಕಟ್ಸ್ತೀನಿ ಅಂತ ಹೇಳಿದ್ದೀನಿ. ನಾನು ಸೆಟ್ಲ್ಮೆಂಟ್ ಕರೆದ್ರು ನಾನು ಹೋಗಿದ್ದೆ. ಬಟ್ 4 ಜನ ಮನೆ ಇಲ್ಲಪ್ಪ ನಮ್ಮೂರಿಂದ, ನೋಡಿ ಇವ್ರಿಗೂ ಮನೆ ಇಲ್ಲ, ಇರಕ್ಕೆ ಮನೆ ಇಲ್ಲ, ಆ ಮನೆಗೆ ಮೆಟೀರಿಯಲ್ ಕೊಡಿ, ನಾನು ಮನೆ ಕಟ್ಟಿಸ್ಕೊಡ್ತೀನಿ ಅಂತ ನಿಜನೇ ನಾನು ಹೇಳಿದ್ದೆ. ಸೆಟ್ಲ್ಮೆಂಟ್ಗೆ ಹೋಗಿದ್ದೆ. ಬಟ್ ದುಡ್ಡು ಬಗ್ಗೆ ನಾನು ಮಾತಾಡಿಲ್ಲ. ನಾನು ಮಾತಾಡಿರೋದು ಮನೆ ಕಟ್ಕೊಡ್ರಿ ಬಡ ಮಕ್ಕಳಿಗೆ. 4 ಜನಕ್ಕೆ ಮನೆ ಇಲ್ಲ, ನಮ್ಮೂರು ಬಿಟ್ಟು ಬೇರೆ ಊರಲ್ಲಿದ್ದಾರೆ, ಅವ್ರಿಗೆ ಮನೆ ಕೊಡೋಕೆ ಮೆಟೀರಿಯಲ್ ಕೇಳಿದ್ದೀನಿ. ನಾನು ಕೇಳಿದ್ ನಿಜನೇ, ನಾನು ಮನೆ ಕೇಳಿಲ್ಲಲ್ಲ, ನಾನು ದುಡ್ಡು ಕೇಳ್ತೀನಿ ಅಂತ ಹೇಳ್ತಾ ಇದ್ದಾರೆ ಇವರು. ತೋರಿಸ್ಲಿ ಏನು ದುಡ್ಡು ಕೇಳಿದ್ದೀನಿ ನಾನು. ಬೇರೆಯವ್ರು ಕೇಳಿದ್ರೆ ನನಗೆ ಗೊತ್ತಿಲ್ಲ. ನಾನು ಇವಾಗ ನೀವು ದುಡ್ಡು ಕೇಳಿದ್ರೆ 50 ರೂಪಾಯಿ ಡಿಮ್ಯಾಂಡ್ ಮಾಡಿದ್ರೆ ನೀವು ಯಾರು ನೀವು ಅಣ್ಣ ತೋರ್ಸೋಣ ಅಧ್ಯಕ್ಷರಿಗೆ ನೀವು 50 ಲಕ್ಷ ದುಡ್ಡು ಕೊಟ್ಟರೆ ನಾನು ಏನಂತ ಮಾತಾಡ್ರಿ, ಬಡವರಿಗೆ ಬಂದು ಮನೆ ಕಟ್ಸ್ಕೊಡ್ಬೇಕು ಅಂತ ಬಂದು ಗೌರ್ಮೆಂಟ್ ಅಲ್ಲಿ ಸ್ಯಾಂಕ್ಷನ್ ಮಾಡ್ಕೊಳಕ್ಕೆ ಇಲ್ಲಿ ಅದನ್ನ ಬಿಟ್ಬಿಟ್ಟು ನೀವು ಮಾತಾಡಕ್ ಅಧಿಕಾರ ಇಲ್ಲ. ಇಲ್ಲಿ ಇವ್ರು ಮಾಡಿದಾರಂತ ಅಗ್ರಹಣೆ ಮಾಡಿದ್ರೆ ಕರ್ಕೊಂಡಿದ್ದಕ್ಕೆ ನಾನು ಆಧಾರ ಕಳಿಸಿದ್ದು. ಹೌದು, ಸಂಬಂಧ ಆಗಿಲ್ಲ. ಅವರು ಕರೆದವ್ರು ನನ್ನ ಸೆಟಲ್ಮೆಂಟ್ ಕರೆದ್ರು, ನನ್ನ ಸೆಟಲ್ಮೆಂಟ್ ಏನೋ ಕರೆದ್ರು, ಸೆಟಲ್ಮೆಂಟ್ ಏನಂತ ಕರೆದ್ರು ಮಾತಾಡೋಣ, ಸೆಟಲ್ಮೆಂಟ್ ಮಾಡ್ಕೊಳ್ಳೋಣ ಅಂತ ಏನಂತ ಕರೆದ್ರು, ಏನಂತ ಕರೆದು ಅವ್ರು ಕೇಳೋದು. ಸೆಟಲ್ಮೆಂಟ್ ಮಾಡ್ಕೊಳ್ಳೋಣ ಅಂತ ಯಾವ ತರ ಕರೆದ್ರು, ಏನಕ್ಕಂತ ಕರೆದ್ರು ನನ್ನ ಸೆಟಲ್ಮೆಂಟ್ ಮಾಡ್ಕೊಡು. ಸೆಟಲ್ಮೆಂಟ್ ಇನ್ನೇನಕ್ಕಪ್ಪ, ಇನ್ನೇನಕ್ಕೆ ಇನ್ನೇನ ಕರೆದ್ರು, ಇನ್ನೇನೋ ಕರೆದ್ರು, ಇನ್ನೇನೋ ಕರೆದ್ರು. ಯಾಕೆ ತಿಂದಿದಾರೋ ಅವ್ರ ಮೇಲೆ, ನಿಮ್ಮ ಮೇಲೆಲ್ಲ ಮುಚ್ಕೊಂಡ್ ಕೂತ್ಕೊಳ್ಳಿ. ನಮ್ಮೂರ ಅಗ್ರಹಣೆ ಆಗಿದೆ, ನಮ್ಮೂರಲ್ಲಿ ಕೇಳಿದ್ದೀನಿ. ನೀನ್ ಯಾವ ಕೇಳಕ್ಕೆ, ನಮ್ಮೂರಲ್ಲಿ ಅಗ್ರಹಣೆ ಆಗಿದೆ.
ಯಾವ ಒಂದು ಅಡಿಗೆ ಬಿಟ್ಟು ನೀನು ಅವನ ನಾನು ಕೇಳಕ್ಕೆ ಮಾವೂರು ವ್ಯವಹಾರ ನಮ್ಮನ್ನು ತಿಳಿಸೋಕೆ ಮಾವೂರು ವ್ಯವಹಾರ ಹೌದು ಯಾವ ಊರಿದೆ ನಿಮ್ಮ ಗಮ್ಮುಂಟ ಪಂಚಾಯತ್ ಲಪ್ಪ ಅಡಗ್ರ ಪಂಚಾಯತ್ ಲಪ್ಪ ಅವ್ರ ಬಗ್ಗೆ ಯಾವ ಊರೈತೆ ಊರಲ್ಲಿ ಮನೆ ಇಲ್ಲ ಇಲ್ಲ ಮಾಡ್ಕೊಡಕ್ಕೆ ಎರಡು ಸಲ 10 ವರ್ಷ ಆಯ್ತು ಅವ್ರು ಮನೆ ಮಾಡಿಕೊಟ್ರೆ ಎಫ್ಟಿ ಇಲ್ಲ ಇವ್ರಿಗೆ ಲಕ್ಷಾಂತರ ರೂಪಾಯಿ ಇದ್ರೆ ನಿಮ್ಗೆ ಅಂದ್ರೆ ಮಾಮೂಲಿ ಜನ ಎಲ್ಲಿಂದ ಬರುತ್ತೆ ಕೊಳ್ಳಲ್ಲ ಸಣ್ಣ ಪುಟ್ಟ ಇರ್ತದೆ ಅದ್ರ ಬಗ್ಗೆ ಏನಿಲ್ಲ ಏನೋ ಮಾತಾಡೋಂತ ಕರೀದು ನಿಜಾನೇ ಸರ್. ಆದರೆ ನಾವು ಬೈದಿದ್ದು ಅಂತ ಹೇಳ್ತಾ ಇರಲಿಲ್ಲ. ಏನಕ್ಕೆ ಬೈದಿದ್ವಿ ಅಲ್ಲಿ ನಡೆಯೋದು ಇವಾಗ 5 ಲಕ್ಷ ಕೆಲಸ ಸರ್. ಇದು ಇಲ್ಲಿ CC ರೋಡ್ ನಾವು ನಿಂತ್ಕೊಂಡಿರೋದು 5 ಲಕ್ಷ ಆಗಿರೋದೇ 20,000 ಬಿಲ್. ಅದಕ್ಕೆ ಎಲ್ಲ ಅವ್ರಿಗೆ ಗಮನ ಇಟ್ಕೊಂಡು 1.5 ಕೋಟಿ ಆಗಿಬಿಟ್ಟಿದೆ ಅಂತ 50 ಲಕ್ಷ ಕೊಡಿ ಅಂತ ಹೇಳಿದ್ರು. ಆ ದೇವಸ್ಥಾನದಲ್ಲಿ ಬೇಕಾದ್ರೆ ನಾನು ಸತ್ಯ ಮಾಡ್ತೀನಿ. ಅವ್ರು ಕೇಳಿದ್ರಿಲ್ಲ, ಅವ್ರ ಹುಡುಗನ ಕೇಳಿಸ್ಬಿಟ್ಟು ಆ ದೇವಸ್ಥಾನ ಸತ್ಯ ಮಾಡಿಬಿಡ್ಲಿ, ನಾವು ಕೇಳಿಲ್ಲ ಅಂತ. 50 ಲಕ್ಷ ಕೇಳಿದ್ರೆ ಯಾರು ಸರ್ ಸುಮ್ಮನೆ ಇರ್ತಾರೆ? ಅದಕ್ಕೆ ನಾವು ಬೈದ್ವಿ. ಯಾರು ಕೇಳಿದ್ ಸರ್ 50 ವರ್ಷ? ಅದನ್ನ ಹೇಳಿ ಸರ್, ಹೇಳೋದು ನೀಟಾಗಿ ಹೇಳಿ. ಯಾರು ಕೇಳಿದ್ರು ನಿಮ್ಮನ್ನ 50 ಲಕ್ಷ ಕೇಳಿದಾರಲ್ಲ, ಅದು ಯಾರು ಅಂತ? ಅವರು ಕಡೆಯಿಂದ ಒಂದು 5-6 ಹುಡುಗರು ಬಂದಿದ್ದರು ಸರ್. ಯಾರ ಹೆಸರು ಹೇಳಿ? ಕರೀರಿ, ಮುಂದೆ ಕರೀರಿ. ಇವ್ರು ಬಂದಿದ್ರ ಅಂತ ಕೇಳಿದ್ವಿ. ಅವ್ರಂತ ನಂತರ ನಾವು ನಮ್ಗೆ ಮಾಡ್ಕೊಳ್ಳೋ ಕೆಪಾಸಿಟಿ ಇದೆ, ಬಿಲ್ ಮಾಡ್ಕೊಳ್ಳೋ ಕೆಪಾಸಿಟಿ ಅಂತ ಅವ್ರು ಹೇಳಿದ್ರು. ಆಯಿತು ಅಂತ ನಾವು ಎಲ್ಲಿ ಕಳಿಸ್ಬೇಕು ಅಲ್ಲಿ ಕಳಿಸ್ಬೇಕಂತ ನಾವು ಹೇಳಿದ್ವಿ. ಅಷ್ಟರಲ್ಲಿದ್ದರು. ಆಮೇಲೆ ಅವರು ತೀರ್ಮಾನ ಮಾಡೋಕ್ಕೆ ಕರೆದ್ರು, ನಾನು ಬಂದಿಲ್ಲ. ಆಮೇಲೆ ನಮ್ಮ ಮೇಲೆ ಕಿಡ್ನಾಪ್ ಕೇಸು ಆರೋಪ ಮಾಡಿದ್ರು. ಅವರೇ ಎತ್ತಿಕ್ಬಿಟ್ಟು ಎಲ್ಲಿ ಕಿತ್ತೋ ಗೊತ್ತಿಲ್ಲ. 3 ದಿನ ಆದಮೇಲೆ ಅವರೇ ಕರ್ಸ್ಕೊಬಿಟ್ಟು ಇಲ್ಲ ನಮಗೆ ಕೇಸ್ ವಾಪಸ್ ತಗೊಂಡಿಲ್ಲ ಅಂದರೆ ನಿಮ್ಮ ಮೇಲೆ ಈ ಥರ ಡಬಲ್ಗೆ ಹಾಕಿ ನಮ್ಮ ಹುಡುಗರ ಮೇಲೆ ಎಲ್ಲನೂ ಹುಡುಗರ ಮೇಲೆ ಹಾಕಿ ಅವರ ಹೆಂಗಸು ಮಕ್ಕಳನ್ನೆಲ್ಲ ಕಳಿಸಿ ಗಲಾಟೆ ಮಾಡಿ ಈ ಥರ ಎಲ್ಲ ದೌರ್ಜನ್ಯ ಮಾಡಿದ್ರು. ನಾನು ಕಾನೂನು ಪ್ರಕಾರ ಏನಿದೆಯೋ ಅದೇ ಮಾಡ್ತೀನಿ, ನಾನು ಸಿದ್ಧವಾಗಿದ್ದೀನಿ. ಇವಾಗೂ ಅದೇ ಮಾಡ್ತಾ ಇದ್ದಾರೆ, ಕರೆಸ್ತಾನೆ ಇದ್ದಾರೆ ಸೆಟ್ಲ್ಮೆಂಟ್ಗೆ. ನಾನು ಬರಲ್ಲ ಅಂತ ನಾನು ಇಷ್ಟು ಮಾತ್ರ ನಾವು. ಗಂಗಾಧರ್ ನಮ್ಮೂರು ಸದಸ್ಯರು ಜಂಗಮನಲ್ಲಿ ರಾಜೇಂದ್ರ ರೆಡ್ಡಿ, ಇವರು ಅಧ್ಯಕ್ಷರು ಬಂದ್ಬಿಟ್ಟು ಸುನೀತಾ ಅವ್ರ ಹಸ್ಬೆಂಡು ಆನಂದ್ ರೆಡ್ಡಿ, ಅವರು ಪಿ ಡಿ ಒ ಇಂಜಿನಿಯರು ಇವರೆಲ್ಲ ಸೇರಿದ್ದಾರೆ. ಎಲ್ಲರ ಮೇಲೆ ಆರೋಪ. ಹೌದು. ಎಷ್ಟು ಅಮೌಂಟ್ ಸರ್ ಈ 3 ಊರಲ್ಲಿ ಹತ್ರ 1.5 ಕೋಟಿ ಆಗಿದೆ ಸರ್. ಅದರಲ್ಲಿ ಕೆಲಸ ಆಗಿರೋವು ಇದೆ, ಆಗದೆ ಇರೋವು ಇದಾವೆ. ಇವತ್ತು ಅವ್ರ ಪರಿಶೀಲನೆಗೆ ಬಂದಿದ್ದಾರಲ್ಲ, ಹೌದು. ಅಕಸ್ಮಾತ್ ಅವ್ರು ಮಾಡಿರೋ ವರ್ಕ್ ಮಾಡಿರೋದನ್ನು ಮೇಲೆ ನೀವು ಮಾಡಿದ್ದೀರಿ ಅಂದ್ರೆ ನಿಮ್ಮ ಮೇಲೆ ಕ್ರಮ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಆಯ್ತು, ಕ್ರಮ ತಗೊಳ್ಳಿ. ನಾನು ಹೇಳ್ತಾ ಇದ್ದೇನೆ ಸರ್, ಮಾಡಿರೋವು ಇದಾವೆ, ಮಾಡದೇ ಇರೋವು ಇದಾವೆ. ಪರಿಶೀಲನೆ ಮಾಡಲಿ ಅವರು, ಅದು ಪರಿಶೀಲನೆ ಮಾಡಲಿ, ಕ್ರಮ ತಗೋಬೇಕು. ಹೌದು, ಕ್ರಮ ಮಾಡಲಿ. ನಾವೇನ ತಪ್ಪು ಸುಳ್ಗೆ ಕೊಟ್ಟಿದ್ರೆ ನಮ್ಮ ಮೇಲೆ ಕಾನೂನು ಪ್ರಕಾರ ಮಾಡಲಿ. ಅವ್ರು ಏನಿದ್ದಾರೆ ಅವರು, ನಾವು ತಪ್ಪು ಮಾಡಿದ್ರೆ, ನಾವು ಸುಳ್ಳಾರೋಪ ಮಾಡಿದ್ರೆ ನಾವು ಎಲ್ಲಕ್ಕೂ ರೆಡಿ ಇದ್ದೀವಿ ನಾವು. ಆಯ್ತಾ? ಸೆಟಲ್ಮೆಂಟ್ಗೆ ಯಾರು ಕರೀತಾರೆ? ಸೆಟಲ್ಮೆಂಟ್ಗೆ ಇವರೇ ಕರೀತಾರೆ. ಆನಂದ್ ರೆಡ್ಡಿ, ರಾಜೇಂದ್ರ ರೆಡ್ಡಿ, ಇವರೇ ಎಲ್ಲರೂ ಇವರೇ ಸೇರಿ ನನಗೆ ಪ್ರಾಬ್ಲಮ್ ಜಾಸ್ತಿ